ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ಸ್. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 30 ಗುಂಟೆ ತೆಂಗಿನ ತೋಟ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನಾವು ನೋಡ್ತಾ ಇರೋದು 30 ಗುಂಟೆ ತೆಂಗಿನ ತೋಟ, ರೆಡ್ ಸಾಯಿಲ್ ಇರುವಂಥ ತೋಟ. ಈ ಥರ 25 ಫೀಟ್ ಮಡ್ ರೋಡ್ಗಿದೆ ಜಾಗ, ವಿಲೇಜ್ ಅಟ್ಯಾಚ್ ಇದೆ. ಜಸ್ಟ್ 50 ಮೀಟ್ರ್ ಮಾತ್ರ ಮಡ್ ರೋಡು, ರಿಮೈನಿಂಗ್ ಪ್ರಾಪರ್ಟಿ ಟಾರ್ ರೋಡ್ ಇದೆ. ಸೌತ್ ಫೇಸ್ಗೆ ರೋಡ್ ಬರುತ್ತೆ. ಆಲ್ಮೋಸ್ಟ್ ರೋಡ್ ಫೇಸಿಂಗ್ಗೆ 80 ಅಡಿಗಿಂತ ಹೆಚ್ಚಿದೆ. 3 ಲೈನು ತೆಂಗಿನ ಮರದ ಸಾಲಿದೆ. ಎಲ್ಲ 3.5 4 ವರ್ಷದ ತೆಂಗಿನ ಸಸಿಗಳು. ಅನದರ್ 1.5 ಇಯರ್ಸಲ್ಲಿ ಇದು ಫುಲ್ಲು ಹೀಲ್ಡ್ ಬರುವಂಥ ತೋಟ, ತೆಂಗಿನ ತೋಟ. ವಿಲೇಜ್ ಅಟ್ಯಾಚ್ ಇದೆ. ಈ ಪ್ರಾಪರ್ಟಿ ಬ್ಯಾಕ್ ಸೈಡ್ಗೆ ವಿಲೇಜೇ ಇರೋದು. ಸೊ ಯಾರಾದರೂ ವಿಲೇಜ್ ಅಟ್ಯಾಚ್ ಫಾರ್ಮ್ ಹೌಸ್ ಬೇಕು ಅನ್ನೋರಿಗೆ, ಫಾರ್ಮ್ ಹೌಸ್ ಮಾಡ್ಕೋಬೇಕು ಅನ್ನೋರಿಗೆ ಸೂಟಬಲ್ ಆಗಿರುತ್ತೆ ಜಾಗ ಇದು. 30 ಕುಂಟ ಹೈವೇಯಿಂದ ಕೇವಲ 3.5 ಕಿಲೋಮೀಟ್ರ್ ದೂರ ಇದೆ. ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಎಕ್ಸಿಟಿಂದ 5 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಜನರಲ್ ಪ್ರಾಪರ್ಟಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ನು, ಕ್ಲಿಯರ್ ಟೈಟಲ್ ಇರುವಂತಹ ಡಾಕ್ಯುಮೆಂಟ್ಸು. ಸದ್ಯಕ್ಕೆ ತೆಂಗು ಮೇಜರ್ ಇದೆ. ಮತ್ತು ರಿಮೈನಿಂಗ್ನಲ್ಲಿ ಇವರು ಸದ್ಯಕ್ಕೆ ಇವಾಗ ರಾಗಿನ ಬೆಳ್ಕೊಂಡಿದ್ದಾರೆ. ಮಣ್ಣಂತೂ ತುಂಬ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ನೀರಾವರಿ ಅಂತೂ ತುಂಬ ಚೆನ್ನಾಗಿದೆ. ಈ ತೋಟದಲ್ಲಿ ಸದ್ಯಕ್ಕೆ ಬೋರ್ವೆಲ್ ಇಲ್ಲ. ಬೋರ್ವೆಲ್ ಹಾಕ್ಸ್ಕೊಂಡ್ರೆ 100% ನೀರು ಸಿಗುತ್ತೆ. ಗೌರ್ಮೆಂಟ್ ಸರ್ವೆ ಆಗಿದೆ. ಹದ್ಬಸ್ತ್ ಮಾಡಿ ಕಲ್ಗಳನ್ನ ನೆಟ್ಟಿದ್ದಾರೆ. ಈಗ ಫೆನ್ಸಿಂಗ್ ಹಾಕ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದಷ್ಟೇ ಪೆಂಡಿಂಗ್ ಇದೆ. ಡಾಕ್ಯುಮೆಂಟ್ಸು ಅಷ್ಟೇ ರೆಡಿ ಫಾರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸು. ಒಟ್ಟು 30.5 ಕುಂಟೆ ಬರುತ್ತೆ ಈ ತೋಟ, ತೆಂಗಿನ ತೋಟ. ಇನ್ನು ಈ ಪ್ರಾಪರ್ಟಿ ಆಗಲೇ ಹೇಳಿದಂಗೆ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇಯಿಂದ 3.5 ಕಿಲೋಮೀಟ್ರ್ ದೂರ ಇದೆ. ನಮ್ಮ ಕೆಂಗೇರಿಯಿಂದ ಈ ಪ್ರಾಪರ್ಟಿಗೆ 58 ಕಿಲೋಮೀಟ್ರ್ ಆಗುತ್ತೆ. ಒಟ್ಟು 40 ತೆಂಗಿನ ಸಸಿಗಳಿದ್ದಾವೆ. ಎಲ್ಲ ಇನ್ನು 1.5 ವರ್ಷದಲ್ಲಿ ಫಲ ಬಿಡುವಂತಹ ಸಸಿಗಳು. 25 ಫೀಟ್ ಮಡ್ ರೋಡು. ಇನ್ನು ಸ್ವಲ್ಪ ದಿನದಲ್ಲೇ ಅದನ್ನು ಕಾಂಕ್ರೀಟ್ ರೋಡ್ ಆಗುತ್ತೆ. ಸದ್ಯಕ್ಕೆ ಜಸ್ಟ್ 50 ಮೀಟ್ರ್ ಮಾತ್ರ ಮಡ್ ರೋಡ್ ನೋಡಿ. ವಿಲೇಜ್ ಪ್ರಾಪರ್ಟಿ ಹೆಂಡ್ಗೆ ಕರೆಕ್ಟಾಗಿ ವಿಲೇಜ್ ಇದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 3.25 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ಲು. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ ಪ್ರಾಪರ್ಟಿಗೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ನನ್ನ ನಂಬರ್ಗೆ ಕರೆ ಮಾಡಿ. ನಮ್ಮ ಚಾನಲ್ನ ಹೀಗೆ ಹೆಚ್ಚು ನೋಡ್ತಾ ಇರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.